ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದು 99% ಆಪ್ಷನ್ಸ್ ಬೈಯರು ಯಾಕೆ ದುಡ್ಡನ್ನ ಲಾಸ್ ಮಾಡ್ಕೊತಾರೆ ಅನ್ನೋದು. ಸೊ 99% ಆಪ್ಷನ್ಸ್ ಬೈಯರ್ಸ್ ಲೂಸ್ ಮಾಡ್ಕೊಂಡ್ರೆ ಯಾರು ಪ್ರಾಫಿಟಲ್ಲಿ ಇರ್ತಾರೆ? ಸೊ ಆಬ್ವಿಯಸ್ಲಿ ಆಪ್ಷನ್ಸ್ ಬೈಯರ್ ಲೂಸ್ ಮಾಡ್ಕೊಂಡ್ರು ಅಂದರೆ ಆಪ್ಷನ್ಸ್ ಸೆಲ್ಲರ್ಸೇ ಪ್ರಾಫಿಟಲ್ಲಿ ಇರ್ತಾರೆ. ಸೊ ಹೇಗೆ ಅನ್ನೋದನ್ನು ನಾನು ಈ 7 ಪಾಯಿಂಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಸೊ ಫಸ್ಟ್, ಆಪ್ಷನ್ಸ್ ಬೈಯರ್ ವರ್ಸಸ್ ಸೆಲ್ಲರ್ಸ್. ಸೊ ಇವರಿಬ್ಬರಲ್ಲಿ ಯಾರಿಗೆ ಅಕ್ಯುರಸಿ ಜಾಸ್ತಿ ಇರುತ್ತೆ? ಆಪ್ಷನ್ಸ್ ಬೈಯರ್ಸ್ಗೆ 33 to 34% ಅಕ್ಯುರಸಿ ಇರುತ್ತೆ ಆ್ಯಂಡ್ ಆಪ್ಷನ್ಸ್ ಸೆಲ್ಲರ್ಸ್ಗೆ 66 to 67% ಅಕ್ಯುರಸಿ ಇರುತ್ತೆ. ಆಬ್ವಿಯಸ್ಲಿ ಏನಕ್ಕೆ ಅಂದರೆ, ಈಗ ಸಪೋಸ್ ನೀವು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತೀರಾ. ಸಪೋಸ್ ಒಂದು 38,000 ಲೆವೆಲಿಂದ 38,200ಗೆ ಈ ಎಕ್ಸ್ಪೈರಿ ಕ್ಲೋಸ್ ಆಗುತ್ತೆ ಅಂತ. ಸೊ ನೀವೇನು ಮಾಡ್ತೀರಾ? 38,000 ಕಾಲ್ನ ಬೈ ಮಾಡ್ತೀರಾ, 38,000 ಪುಟ್ನ ಸೆಲ್ ಮಾಡ್ತೀರಾ. ಬಟ್ ಪ್ರಾಬಬಿಲಿಟಿ ಏನಾಗುತ್ತೆ? 38,200 ಟಚ್ ಆಗುತ್ತೆ. ಬಟ್ ನಿಮ್ಮ ಆಪ್ಷನ್ ಸ್ಟ್ರೈಕ್ ಪ್ರೈಸ್, ನೀವು ಫ್ರೈಡೇ ಒಂದು 400 ಪಾಯಿಂಟ್ಸ್ ಬೈ ಮಾಡಿರ್ತೀರ ಅಂದ್ಕೊಳ್ಳಿ. 400 ಪಾಯಿಂಟ್ಸ್ ಬೈ ಮಾಡಿದರೆ ಅದು 20-30 ಪಾಯಿಂಟ್ಸ್ ಕ್ಲೋಸ್ ಆಗುತ್ತೆ. 200 ಪಾಯಿಂಟ್ಸ್ ಮೊಮೆಂಟಮ್ ಆದ್ರೂ ಅದು 30 to 40 ಪಾಯಿಂಟ್ಸ್ಗೆ ಡಿಕೆ ಆಗೋಗಿರುತ್ತೆ. ಹಾಗೆ ನಿಮಗೆ 200 ಪಾಯಿಂಟ್ಸ್ ಮೊಮೆಂಟಮ್ ಆಗಿದ್ದಕ್ಕೆ ನೀವು 400 ಪಾಯಿಂಟ್ಸ್ ಪಿನ ಶಾರ್ಟ್ ಮಾಡಿದಿದ್ರೆ ಆಬ್ವಿಯಸ್ಲಿ ಅದು 0 ಆಗಿರುತ್ತೆ. ಸೊ ನೀವು ಜಸ್ಟ್ ಒಂದು ಎಕ್ಸಾಂಪಲ್, ನೀವು ಪ್ರಾಬಬಿಲಿಟಿಗೋಸ್ಕರ ಚೆಕ್ ಮಾಡಿ ನೋಡಿ. ನೆನ್ನೆ ಏನು ಓಪನ್ ಆಗಿದೆ, ಸೊ ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಓಪನ್ ಆಗಿದೆ, ಥರ್ಸ್ಡೇ ಎಲ್ಲೋ ಕ್ಲೋಸ್ ಆಗುತ್ತೆ ಅನ್ನೋದನ್ನು ನೀವು ಚೆಕ್ ಮಾಡಿ ನೋಡಿ. ಸೊ ಇದೇ ಮೇಜರ್ ಪ್ರಾಬ್ಲಮ್. ಏನಕ್ಕೆ 66% ಅಕ್ಯುರಸಿ ಯಾಕೆ ಅಂತ? ಬಿಕಾಸ್ ಟೀಟಾ ಡಿಕೆ, ಟೈಮ್ ಡಿಕೆ. ಸೊ ಅರ್ಜೆನ್ಸಿ ಇರುತ್ತೆ. ಈಗ ಆಪ್ಷನ್ಸ್ ಡಿಮ್ಯಾಂಡ್ ಇಲ್ಲ ಅಂದರೆ ಪ್ರಾಡಕ್ಟ್ ವ್ಯಾಲ್ಯೂ ರಿಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಸಪೋಸ್ ಯಾವುದೋ ಒಂದು ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇಲ್ಲ ಅಂದರೂ ಆಬ್ವಿಯಸ್ಲಿ ಅವರು ಡಿಸ್ಕೌಂಟ್ಸ್ ಕೊಡ್ತಾರೆ, ಆಫರ್ಸ್ ಕೊಡ್ತಾರೆ, ರೇಟ್ ರಿಡ್ಯೂಸ್ ಮಾಡ್ತಾರೆ. 400 ರೂಪೀಸ್ ಇದ್ದರೆ 300ಗೆ ರಿಡ್ಯೂಸ್ ಮಾಡ್ಕೊತಾರೆ. ಸೇಮ್ ಕೇಸ್ ಇಲ್ಲೇನೂ. ಸೊ ನಿಮಗೆ 66% ಟೈಮ್ಸ್ ನಿಮಗೆ ಗೊತ್ತು ನೀವು ಸೆಲ್ಲಿಂಗಲ್ಲಿ ಪ್ರಾಫಿಟ್ ಮಾಡ್ತೀರಾ ಅಂದಮೇಲೆ ನೀವು ಯಾಕೆ ಬೈಯಿಂಗ್ ಹೋಗ್ತೀರಾ? ಆಬ್ವಿಯಸ್ಲಿ ಪ್ರೊಫೆಷ್ನಲ್ ಟ್ರೇಡರ್ಸ್ ಎಲ್ಲರೂ ಮಾಡೋದೇನೆಂದರೆ ಎಲ್ಲ ಸೆಲ್ಲಿಂಗ್ ಹೋಗಿ ಕೂತಿರ್ತಾರೆ. ಸೊ ಅದರಿಂದ ಅವ್ರು 66% ಟೈಮ್ಸು ವಿನ್ನಿಂಗ್ ರೇಟಲ್ಲಿ ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತಿರ್ತಾರೆ. 33% ವಿನ್ ರೇಟ್ ಯಾರಿಗೆ ಬೇಕು? 10 ಟ್ರೇಡ್ಸಲ್ಲಿ ನೀವು 3 ಟ್ರೇಡ್ಸ್ ಅಷ್ಟೇ ವಿನ್ ಆಗ್ತೀರಾ ಅಂದರೆ ಯಾರು ಆಪ್ಷನ್ಸ್ ಬೈಯಿಂಗ್ ಮಾಡ್ತಾರೆ? ಆಬ್ವಿಯಸ್ಲಿ ಆಪ್ಷನ್ ಸೆಲ್ಲಿಂಗೇನೆ ರಶ್ ಮಾಡ್ತಾರೆ. ಸೊ ದ್ಯಾಟ್ಸ್ ವೈ ಆಪ್ಷನ್ಸ್ ಬೈಯರ್ಸ್ ದುಡ್ಡನ್ನ ಲಾಸ್ ಮಾಡ್ಕೊತಾರೆ. ಸೊ ನಿಮಗೆ ಗೊತ್ತಿರೋದಂಗೆ ನಿಮಗೆ ಪ್ರಾಪರಾಗಿ ಇವಾಗ ಬಿಗಿನಿಂಗಲ್ಲಿ, ಸೊ ಸಪೋಸ್ ನೀವು ಆಲ್ರೆಡಿ ಪ್ರೋ ಆಗಿದ್ದರೆ ಇವಾಗ ಬಿಗಿನಿಂಗಲ್ಲಿ ನಿಮಗೆ ಪೊಸಿಷನ್ ಸೈಜಿಂಗ್ ಗೊತ್ತಿರಲ್ಲ, ಇನ್ನೊಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಲ್ಲ, ಏನೂ ಗೊತ್ತಿಲ್ಲದೆ ನೀವು ಆಪ್ಷನ್ ಬೈಯಿಂಗ್ ಹೋಗಿರ್ತೀರ. 10 ಟ್ರೇಡಲ್ಲಿ 2-3 ಟ್ರೇಡ್ ವಿನ್ ಆಗೋ ಟ್ರೇಡ್ನು ನೀವು ಮಿಸ್ ಮಾಡ್ಕೊತಿರ್ತಾರೆ. ಯಾಕೆಂದರೆ 1,500ಕ್ಕೆಲ್ಲ ಬುಕ್ ಮಾಡ್ತೀರಾ. ಸೊ ಆಬ್ವಿಯಸ್ಲಿ 400 ಪ್ರೀಮಿಯಮ್ ತೊಗೊಂಡಿರೋ 0 ಆಗೋವರೆಗೂ ನೀವು ವೆಯ್ಟ್ ಮಾಡ್ತಿರ್ತೀರ. ಸೊ ಈ ಥರ ಕೇಸಸ್ಸಲ್ಲಿ ಏನಾಗುತ್ತೆ, ನಿಮಗೆ 2-3 ವಿನ್ ರೇಟ್ ನಿಮ್ಗೆ ಸಿಕ್ಕಿದ್ರೂ ನಿಮ್ಗೆ ಅದರಿಂದ ಏನೂ ಯೂಸ್ ಆಗೋದಿಲ್ಲ. ಅದರಿಂದನೇ 99% ಜನ ಆಪ್ಷನ್ಸಲ್ಲಿ ಲಾಸ್ ಮಾಡ್ಕೊತಾರೆ. ಸೆಕೆಂಡ್ ಒನ್ ಬಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ನಿಮ್ಮ ಕ್ಯಾಪಿಟಲ್ಗೆ ಏನು ರಿಟರ್ನ್ ಸಿಗುತ್ತೆ, ಸೊ ಆ ಫೋಕಸಲ್ಲಿರ್ತಾರೆ ಆಪ್ಷನ್ಸ್ ಬೈಯರ್ಸ್ ಬರೋರು ಸ್ಟಾರ್ಟಿಂಗಲ್ಲಿ. ಸೊ ಇವಾಗ ಸಪೋಸ್ ನಾನು 400 ಹೇಳಿದೆ, 25 ಕ್ವಾಂಟಿಟಿ ಒಂದಕ್ಕೆ ಆಪ್ಷನ್ಸ್ ಬೈಯಿಂಗಲ್ಲಿ. ಇವಾಗ ಬ್ಯಾಂಕ್ ನಿಫ್ಟಿ 25 ಕ್ವಾಂಟಿಟಿ ಇಂಟು 400 ಎಷ್ಟಾಗುತ್ತೆ? 10,000 ಆಗುತ್ತೆ. ಬಟ್ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಂದ್ರೆ ನಿಮ್ಮ ಹತ್ರ 2 lakhs ಕ್ಯಾಪಿಟಲ್ ಇರಬೇಕು. 2 lakhs ಕ್ಯಾಪಿಟಲ್ ಇರಬೇಕು. 2 lakhs ಕ್ಯಾಪಿಟಲ್ಗೆ 1 ಲಾಟ್ ಅಷ್ಟೇ ಟ್ರೇಡ್ ಮಾಡೋಕ್ಕಾಗೋದು. ಬಟ್ ಆಪ್ಷನ್ಸ್ ಬೈಯಿಂಗಲ್ಲಿ 2 lakhs ಕ್ಯಾಪಿಟಲ್ಗೆ ನೀವು 20 ಲಾಟ್ಸ್ ಟ್ರೇಡ್ ಮಾಡ್ಬೋದು. ಸೊ ಎಲ್ಲರಿಗೂ ಯಾವ ಥರ ಟೆಂಪ್ಟೇಷನಲ್ಲಿರ್ತಾರೆ ಅಂದರೆ, ಇವಾಗ 1 ಲಾಟ್ ಯಾಕೆ ಟ್ರೇಡ್ ಮಾಡಬೇಕು? 2 lakhs ಕ್ಯಾಪಿಟಲ್ ಇಟ್ಕೊಂಡು ಇವಾಗ 1,60,000 to 70,000 ಮಾರ್ಜಿನೇ ಕವರ್ ಆಗುತ್ತೆ. ಇನ್ನೊಂದು 20-30 ಸಾವಿರ ರಿಸರ್ವ್ ಇಟ್ಕೊಬೇಕು. ಅದ್ರ ಬದಲು 20 ಲಾಟ್ಸ್ ಟ್ರೇಡ್ ಮಾಡೋಣ 2 lakhs ಕ್ಯಾಪಿಟಲಲ್ಲಿ.
ಸೊ ಆಬ್ವಿಯಸ್ಲಿ ಇವಾಗ ಏನಾದ್ರು ಒಂದು 10 ಪಾಯಿಂಟ್ಸ್ ಮೊಮೆಂಟಮ್ ಆಯಿತು ಅಂದರೆ 20 ಲಾಟ್ಸಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ. ಸೊ ಅದೇ ಥರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲರೂ ಥಿಂಕ್ ಮಾಡ್ತಿರ್ತೀವಿ. ಸೊ ಆದ್ರಿಂದನೇ ಈಗ ಸಪೋಸ್ 20 ಲಾಟ್ಸ್ ಇಂಟು 25 ಎಷ್ಟಾಗುತ್ತೆ, ಮೀನ್ಸ್ 500. ಈಗ ಸಪೋಸ್ ನೀವು ತಗೊಂಡಿರೋ ಪ್ರೀಮಿಯಮ್ಮು 0 ಆಗೋದ್ರೆ ನಿಮ್ಮ ಎಂಟೈರ್ ಕ್ಯಾಪಿಟಲ್ 0 ಆಗಿಬಿಡುತ್ತೆ. ಈಗ ನೀವು ಮಂಡೇ ಟ್ರೇಡ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಈಗ 400 ಇದ್ದಿದ್ದು ಪ್ರೀಮಿಯಮ್ ಮಾರ್ಕೆಟ್ ರಿವರ್ಸಲ್ ಆಗಿ 200 ಕ್ಲೋಸ್ ಆಯಿತು ಅಂದರೆ ನಿಮ್ಮ ಕ್ಯಾಪಿಟಲ್ 2 ಲಕ್ಷ ಕ್ಯಾಪಿಟಲಲ್ಲಿ 1 ಲಕ್ಷ ಕ್ಯಾಪಿಟಲ್ ವೈಪ್ ಔಟ್ ಆಗಿಬಿಡುತ್ತೆ. ಸೊ ಈಗ ಮಾಡ್ಕೊಂಡೇ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಬೈಯರ್ಸ್ನೂ ಫೇಲ್ ಆಗೋದು. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಥಿಂಕ್ ಮಾಡ್ತಾರೆ, ಬಟ್ ರಿಟರ್ನ್ಸ್ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ನೀವು ಒಂದು ಲಾಟಲ್ಲಿ ಮಾಡಿದ್ರು ನಿಮಗೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ನೀವು ಆಪ್ಷನ್ಸ್ ಬೈಯರ್ ಆಗಬೇಕು ಅಂದರೆ ಅದಕ್ಕೆ ಅದು ಪ್ರಿಪ್ರೇಷನ್ಸ್ ಇರುತ್ತೆ. ಸೊ 2 ಲ್ಯಾಕ್ಸಲ್ಲಿ ನೀವು 20 ಲಾಟ್ಸ್ ಟ್ರೇಡ್ ಮಾಡೋಕ್ಕಾಗಲ್ಲ. 1 ಲ್ಯಾಕಲ್ಲಿ ನೀವು 1-2 ಲಾಟ್ ಟ್ರೇಡ್ ಮಾಡ್ಬೋದು. 2 ಲ್ಯಾಕ್ಸಲ್ಲಿ 4 ಲಾಟ್ ಟ್ರೇಡ್ ಮಾಡ್ಬೋದು. 2 ಲ್ಯಾಕ್ ಇಂಟು 20 ಲಾಟ್ಸ್ ಇಟ್ಸ್ ಹ್ಯೂಜ್. ಸೊ ಯಾರು ಈ ಮಿಸ್ಟೇಕ್ ಮಾಡೋದಕ್ಕೆ ಹೋಗ್ಬೇಡಿ. ಐಸಿ ಆಪ್ಷನ್ಸ್ ಚೀಪು, ಈಗ ಔಟ್ ಆಫ್ ದ ಮನಿ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ನೀವೆಲ್ಲ ಕಡಿಮೆ ಸ್ಟ್ರೈಕ್ ಪ್ರೈಸ್ ಎಲ್ಲ ತಗೊಂಡು ಟ್ರೇಡ್ ಮಾಡಿದ್ರೆ ಆಬ್ವಿಯಸ್ಲಿ ಪಕ್ಕ ಎಲ್ಲ ವೈಪೌಟ್ ಆಗುತ್ತೆ, ಕ್ಲೀನ್ ಆಗೋಗ್ಬಿಡುತ್ತೆ. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡೆಲ್ಲನೂ ಹೋಗ್ಬಿಡುತ್ತೆ. ನೆಕ್ಸ್ಟ್ ಬಂದು ರಾಂಗ್ ಎಂಟ್ರೀಸ್. ರಾಂಗ್ ಎಂಟ್ರಿ ಯಾಕಾಗುತ್ತೆ? ಈಗ ನೋಡಿ, ನಿಮಗೆ ಎಲ್ಲ ಸಿಸ್ಟಮೂ ಆಪ್ಷನ್ಸ್ ಬೈಯಿಂಗಿಗೆ ಸೂಟ್ ಆಗಲ್ಲ. ಈಗ ಸಪೋಸ್ ನಿಮಗೆ ಮೂಮೆಂಟಮ್ ಇದೆ, ಸೊ ಇವತ್ತು ಎಂಡ್ ಆಫ್ ದ ಡೇ ಒಳಗಡೆ ಮೂಮೆಂಟಮ್ ಆಗುತ್ತೆ ಅಂತ ನಿಮಗೆ ಗೊತ್ತು, ಬಟ್ ಸ್ಟಿಲ್ ಆಪ್ಷನ್ಸ್ ಸ್ಟ್ರೈಕ್ ಪ್ರೈಸ್ ಮೂಮೆಂಟಮ್ ಆಗಲ್ಲ, ಯಾಕೆಂದರೆ ಟಿಕೆ ಇರುತ್ತೆ. ಸೊ ನೀವು ಆಪ್ಷನ್ಸ್ ಬೈಯಿಂಗ್ ಮಾಡಬೇಕು ಅಂದರೆ ನಿಮ್ಮ ಸ್ಟ್ರಾಟಜಿನೂ ಕ್ವಿಕ್ ಆಗಿರಬೇಕು. 15 ಮಿನಿಟ್ಸ್ ಟು 20 ಮಿನಿಟ್ಸಲ್ಲಿ ಬುಕ್ ಆಗೋವಂಥ ಸ್ಟ್ರಾಟಜಿ ಆಗಿರಬೇಕು. ಈಗ ಯಾವುದೋ ಒಂದು ಇವಾಗ ORB ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು, ಕೆಲವ್ರಿಗೆ ಗೊತ್ತಿರುತ್ತೆ. ರೇಂಜ್ ಬ್ರೇಕ್ಔಟ್, ಯಾವುದೋ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಹೈ ಮತ್ತು ಲೋಗೆ ಬ್ರೇಕ್ಔಟ್ಗೆ ಇಟ್ಕೊಂಡಿರ್ತಾರೆ. ಟ್ರೇಡ್ ತೊಗೊಂಡ್ಮೇಲೆ ಅದು ಎಂಡ್ ಆಫ್ ದ ಡೇ 2 o'clock ಮೇಲೆ ಪ್ರಾಫಿಟ್ ರನ್ ತೋರಿಸುತ್ತೆ. ಬಟ್ ಸ್ಟಿಲ್ ಆ ಮೊಮೆಂಟಮಲ್ಲಿ ನಿಮಗೆ 400 ರುಪೀಸ್ ಇರೋ ಸ್ಟ್ರೈಕ್ ಪ್ರೈಸು 300 ಬಂದುಬಿಟ್ಟಿರುತ್ತೆ. ಇವೊಂದು ನಿಮಗೆ ಮೊಮೆಂಟಮ್ ಆದ್ರೂ ನೀವು ಬ್ರೇಕ್ ಇವನಲ್ಲೋ 10 ಇಲ್ಲ 20 ಪಾಯಿಂಟ್ಸ್ ಪ್ರಾಫಿಟಲ್ಲೋ ಬುಕ್ ಆಗ್ತೀರ. ಸೊ ನಿಮ್ಮ ಎಂಟ್ರಿ ಇದೆಯಲ್ಲ, ಪ್ರಾಪರ್ ಎಂಟ್ರಿ ಇರಬೇಕು, ಪ್ರಾಪರ್ ಸ್ಟ್ರಾಟಜಿ ಜೊತೆ ಟ್ರೇಡ್ ಮಾಡಬೇಕು. ಸೊ ನಿಮ್ಮ ಸ್ಟ್ರಾಟಜಿ ಪರ್ಫೆಕ್ಟ್ ಎಂಟ್ರಿ, ಪರ್ಫೆಕ್ಟ್ ಮೂಮೆಂಟಮ್, ಪರ್ಫೆಕ್ಟ್ ವೊಲಾಟಿಲಿಟಿ ಜೊತೆ ಇದ್ದರೆ ಆಬ್ವಿಯಸ್ಲಿ ನೀವು ಪ್ರಾಫಿಟ್ ಮಾಡ್ತೀರಾ. ಇಲ್ಲಾಂದರೆ ನಿಮ್ಮ ಎಲ್ಲ ಎಂಟ್ರಿನೂ ರಾಂಗ್ ಎಂಟ್ರಿನೇ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಟ್ರೇಡಿಂಗ್ ಇನ್ ರೇಂಜ್ ಬೌಂಡ್ ಮಾರ್ಕೆಟ್. ಟ್ರೇಡಿಂಗ್ ಇನ್ ರೇಂಜ್ ಬೌಂಡ್ ಮಾರ್ಕೆಟ್. ಈಗ ಸಪೋಸ್ ನಿಮಗೆಲ್ಲ ಗೊತ್ತಿದೆ, ಟ್ರೇಡಿಗೆ ಗೊತ್ತಿದೆ, ನಿಮಗೆ ಒಂದು ಮೂಮೆಂಟಮ್ ಗೊತ್ತಿದೆ, 120 ಪಾಯಿಂಟ್ಸ್ ಮೂಮೆಂಟಮ್ ಆಗ್ತಿದೆ, ನಾನು ಬುಕ್ ಮಾಡ್ಕೋತೀನಿ ಹಾಗೆ ಹೀಗೆ ಅಂತ ಏನೇನೋ ಓವರ್ ಥಿಂಕಿಂಗಲ್ಲಿ ನೀವೇನಾದರೂ ಟ್ರೇಡ್ ಮಾಡೋದಕ್ಕೆ ಹೋದರೆ ಆಬ್ವಿಯಸ್ಲಿ ಹ್ಯೂಜ್ ಲಾಸಸ್ ಫೇಸ್ ಮಾಡ್ತೀರ. ಯಾಕೆ ಅಂದರೆ ಮಾರ್ಕೆಟ್ 70% ಟೈಮ್ಸ್ ಸೈಡ್ ವೇಸ್ ಓಡುತ್ತೆ. ಈಗ ಸಪೋಸ್ ನೀವು 70% ಟೈಮ್ಸ್ ಸೈಡ್ ವೇಸ್ ಓಡೋ ಟೈಮಲ್ಲಿ ನೀವೇನಾದರೂ ಎಂಟರ್ ಆದರೆ, ಈಗ ನೋಡಿ ಮಾರ್ಕೆಟ್ ಮಾರ್ನಿಂಗ್ ಜಿಗ್ಜಾಕ್ ಇದೆ, ಮತ್ತೆ ರ್ಯಾಲಿ ಆಯಿತು, ರ್ಯಾಲಿ ಆಯಿತು, ಅದಾದಮೇಲೆ ಸೈಡ್ ವೇಸ್, ಈಗೇನು ಸ್ವಲ್ಪ ರ್ಯಾಲಿ, ಸೈಡ್ ವೇಸ್. ಸೊ ನೀವು ಮೋಸ್ಟ್ ಆಫ್ ದ ಟೈಮ್ ಇದು ಸೈಡ್ ವೇಸೇ ಓಡ್ತಾ ಇರುತ್ತೆ. ನೀವು ಇಲ್ಲೆಲ್ಲೋ ಬಂದುಬಿಟ್ಟು ಬೈ ತೊಗೊಂಡ್ರಿ, ಕೆಳಗಡೆ ಹೋಯ್ತು, ಇಲ್ಲಿ ಬಂದ್ರೆ ಸೆಲ್ ತೊಗೋತೀರಾ, ಮೇಲ್ಗಡೆ ಹೋಗುತ್ತೆ. ಸೊ ಈ ಥರ ಚಾಪಿ ಮಾರ್ಕೆಟ್ ಎಷ್ಟು 1 ಗಂಟೆಯಿಂದ ಲಿಟ್ರಲಿ 3 o'clockವರೆಗೂ ಸೈಡ್ ವೇಸ್ ಹೋಗಿದೆ. 2 hours ಸೈಡ್ ವೇಸ್ ಮಾರ್ಕೆಟಲ್ಲಿ ನೀವು ಆಪ್ಷನ್ಸ್ ಬೈಯಿಂಗಲ್ಲಿ ಹೆಂಗೆ ಬುಕ್ ಮಾಡ್ತೀರಾ? ಸೊ ಅದಕ್ಕೆ ಯಾವಾಗಲೂ ಯಾವಾಗ ಮಾರ್ಕೆಟ್ ರೇಂಜಲ್ಲಿರುತ್ತೆ ಒಂದು ಲೈನ್ ಹಾಕೊಳ್ಳಿ, ಡಬಲ್ ಲೈನು. ಈಗ ನೋಡಿ ಸಪೋಸ್ ಇಲ್ಲಿ ನೋಡಿ, ಈ ರೇಂಜ್ ಬಿಟ್ಟ ಮೇಲೆ ನೀವು ಇಲ್ಲಿ ಸಿಗ್ನಲ್ ನಿಮ್ಮ ಏನು ಎಂಟ್ರಿ ಪ್ರಾಪರ್ ಎಂಟ್ರಿ ಇರುತ್ತೆ, ಪ್ರಾಪರ್ ವಾಲಟಿಲಿಟಿ ಮೇಲೆ ನೀವು ಟ್ರೇಡ್ ತೊಗೊಂಡ್ರೆ ಇಷ್ಟುದ್ದ ಟ್ರೆಂಡ್ ಕವರ್ ಮಾಡ್ಬೋದು. ಈ ಥರ ಸೈಡ್ ವೇಸ್ ಮಾರ್ಕೆಟ್ ಓಡ್ತಾ ಇರ್ಬೇಕಾದ್ರೆ 10 ಗಂಟೆ 11 ಗಂಟೆ ಮೇಲೆ ನೀವು ಫ್ರೀಯಾಗಿ ಬಂದಾಗ ಮಾರ್ಕೆಟ್ ರನ್ ಆಗಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಸೊ ಆಬ್ವಿಯಸ್ಲಿ ನೀವು ಮಾರ್ಕೆಟ್ ಟೈಮಿಗೆ ಫಿಕ್ಸ್ ಆಗಬೇಕು. ಯಾವಾಗ ವಾಲಟಿಲಿಟಿ ಇರುತ್ತೆ ಅವಾಗ ಎಂಟ್ರಿ ಆಗಬೇಕು. ವಾಲಟಿಲಿಟಿ ಮುಗಿದ ಮೇಲೆ
2 ಕ್ಯಾಂಡಲ್ಲೋನೋ ಇಲ್ಲ ನಿಮ್ಮ ಪಾಯಿಂಟ್ಸ್ ಮೇಲೋ ಎಕ್ಸಿಟ್ ಆಗಬೇಕು. ಇಲ್ಲಿ ನೋಡಿ ಈ ಥರ ಟ್ರೆಂಡ್, ಇವಾಗ ಏನೋ ಒಂದು ರೇಂಜ್ ಕ್ರಿಯೇಟ್ ಆಗಿದೆ, ಆ ರೇಂಜ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ರೇಂಜ್ ಕೆಳಗಡೆ ಎಂಟ್ರಿ ತೊಗೊಬೇಕು. ನಿಮ್ಮದು 1:2 ನಾವು 1:3 ರೇಷಿಯೋನ ಬುಕ್ ಮಾಡ್ಕೊಬೇಕು, ಹೊರಗಡೆ ಬರ್ತಾ ಇರಬೇಕು. ಸೊ ರೇಂಜ್ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ಈ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎನಿ ಟೈಮಲ್ಲಿ ಮಾರ್ಕೆಟ್ ಮೂಮೆಂಟಮ್ ಏನೇ ಇರುತ್ತೆ, ನೀವು ಯಾವಾಗಲೂ ಪ್ರಾಫಿಟ್ ಬುಕ್ ಮಾಡ್ಬೋದು ಅನ್ನೋ ರಾಂಗ್ ಕಾನ್ಸೆಪ್ಟ್ಸು, ರಾಂಗ್ ಅಸಂಪ್ಷನ್ಸಲ್ಲಿ ಇರೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ನಾಟ್ ಫಿಕ್ಸಿಂಗ್ ಟಾರ್ಗೆಟ್ ಅಂಡ್ ಸ್ಟಾಪ್ ಲಾಸ್. ಇವಾಗ ನೀವು ಟಾರ್ಗೆಟು ಸ್ಟಾಪ್ ಲಾಸ್ನ ಫಿಕ್ಸ್ ಮಾಡಿಲ್ಲ ಅಂದರೆ, ಟಾರ್ಗೆಟ್ SLನ ನೀವು ಫಿಕ್ಸ್ ಮಾಡಿಲ್ಲ, ನಿಮಗೆ ಎಷ್ಟು ಪ್ರಾಫಿಟ್ ಬುಕ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಎಷ್ಟು ಸ್ಟಾಪ್ ಲಾಸ್ ಇಟ್ಕೊಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಆಬ್ವಿಯಸ್ಲಿ ನೀವು ಆಪ್ಷನ್ಸ್ ಬೈಯಿಂಗಲ್ಲಿ ನೀವು ಪ್ರಾಫಿಟ್ ಮಾಡೋದು ಒಂದೇ, ಮಾಡದೇ ಇರೋದು ಒಂದೇ. ನೀವು ಯಾವಾಗಲೂ ಲಾಸಸ್ ಫೇಸ್ ಮಾಡ್ತಾ ಇರ್ತೀರ. ಒಂದು ಸಾರಿ 10,000 ಪ್ರಾಫಿಟ್ ಮಾಡ್ತೀರಾ, 20,000 ಲಾಸ್ ಮಾಡ್ತೀರಾ, 30,000 ಪ್ರಾಫಿಟ್ ಮಾಡ್ತೀರಾ, 50,000 ಲಾಸ್ ಮಾಡ್ತೀರಾ. ಒಂದೊಂದು ಸತಿ 60,000 ಪ್ರಾಫಿಟ್ ಮಾಡಿ 30,000 ಕೂಡ ಲಾಸ್ ಮಾಡ್ಬೋದು. ಸೊ ಪ್ರಾಬಬಿಲಿಟಿ ವಿಲ್ ಬಿ ಡಿಫ್ರೆಂಟ್. ಬಟ್ ಏನಂದರೆ ನಿಮಗೊಂದು ಪ್ರಾಪರ್ ರಿಸ್ಕ್ ರಿವಾರ್ಡ್ ರೇಷೋ ಗೊತ್ತಿರಬೇಕು. ಯಾವಾಗಲೂ ನೀವು ಒಂದು 10,000 ಲಾಸ್ ಮಾಡ್ತಿರ್ತೀರ, 10,000ಗೆ ಫಿಕ್ಸ್ ಆಗಬೇಕು. 20,000 ಟಾರ್ಗೆಟ್ ಬುಕ್ ಮಾಡ್ತಿರ್ತೀರ, 20,000ಗೆ ಫಿಕ್ಸ್ ಆಗಬೇಕು. ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಟಾರ್ಗೆಟು, ನಿಮ್ಮ ಸ್ಟಾಪ್ ಲಾಸಲ್ಲಿ ನೀವು ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ತೋರಿಸಿದ್ರೇ ನಿಮಗೆ ಎಂಡ್ ಆಫ್ ದ ಮಂತ್ ನಿಮಗೆ ಪ್ರಾಫಿಟ್ ಅನ್ನೋದು ಶೋ ಆಗೋದು. ಸೊ ಆಲ್ಮೋಸ್ಟ್ ಯಾವಾಗಲೂ ನೀವು ಈ ರಿಸ್ಕ್ ರಿವಾರ್ಡ್ ರೇಷಿಯೋ, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಆಗಿರಬೇಕು. ಫೋಕಸ್ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಮೀನ್ಸ್ ನೀವು ಕ್ವಿಕ್ಕಾಗಿ ಎಂಟ್ರಿ ತೊಗೊತೀರ, ಕ್ವಿಕ್ಕಾಗಿ ಎಕ್ಸಿಟ್ ಮಾಡಲಿಲ್ಲ ಅಂದರೆ ನಿಮ್ಗೆ ಅದು ಪ್ರಾಫಿಟ್ ಬಂದ್ರೂ ನೀವು ಪ್ರಾಫಿಟ್ ಬುಕ್ ಮಾಡಿಲ್ಲ, ನಿಮ್ಮ ಮುಂದೆ ಪ್ರಾಫಿಟ್ ಬಂದು ಹೋಗಿರುತ್ತೆ. ಬಟ್ ಪ್ರಾಫಿಟ್ ಬುಕ್ ಮಾಡಲಿಲ್ಲ ಅಂದರೆ ಎಂಡ್ ಆಫ್ ದ ಡೇ ನೀವು ಆಪ್ಷನ್ಸ್ ಬೈಯರ್ ಆಗಿ ನೀವು ಮಾರ್ಜಿನ್ ಯುಟಿಲೈಸ್ ಮಾಡ್ಕೊಳ್ದೇನೆ, ಮೀನ್ಸ್ ಕಡಿಮೆ ಮಾರ್ಜಿನಲ್ಲಿ ಜಾಸ್ತಿ ಪ್ರಾಫಿಟ್ ಮಾಡೋ ಪ್ರೊಬಬಿಲಿಟಿ ಇದ್ರೂ ನೀವು ಪ್ರಾಫಿಟ್ ಬುಕ್ ಮಾಡ್ತಾ ಇರಲ್ಲ. ಸೊ ಯಾವಾಗಲೂ ಒಂದು ಪ್ರಾಪರ್ ಕನ್ಸಿಸ್ಟೆಂಟ್ ಟಾರ್ಗೆಟ್ ಇಟ್ಕೊಂಡು ಒಂದು ಲಿಮಿಟೆಡ್ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿ ಅನ್ನೋದು ನನ್ನ ಅಡ್ವೈಸ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಮೀನ್ಸ್ ನೆಕ್ಸ್ಟ್ ಯಾಕೆ ನೀವು ಲಾಸ್ ಹೋಗ್ತೀರ ಆಪ್ಷನ್ಸಲ್ಲಿ ಅಂದರೆ, ಡೀಪ್ ಔಟ್ ಆಫ್ ದ ಮನಿ ಸ್ಟ್ರೈಕ್ಸ್. ಡೀಪ್ ಔಟ್ ಆಫ್ ದ ಮನಿ ಸ್ಟ್ರೈಕ್ಸ್ನ ನೀವು ಟ್ರೇಡ್ ಮಾಡೋಕ್ಕೆ ಹೋದರೆ, ಈಗ ನೋಡಿ ನಾನು 400 ಪ್ರೀಮಿಯಮ್ಸ್ದು ಎಕ್ಸಾಂಪಲ್ ಕೊಡೋಕೆ ಹೋಗ್ತಿದ್ದೆ. ಈಗ ಸುಮಾರು ಜನ ಅಂತಾರೆ 400 ಪ್ರೀಮಿಯಮ್ ಯಾಕೆ ಪರ್ಚೇಸ್ ಮಾಡಬೇಕು, ಇವಾಗ 100 ಪ್ರೀಮಿಯಮ್ದು ಇರಬೇಕಾದ್ರೆ ನಾವು ಯಾಕೆ 400 ಪ್ರೀಮಿಯಮ್ ಪರ್ಚೇಸ್ ಮಾಡಬೇಕು. ಈಗ 100 ಪ್ರೀಮಿಯಮ್ ಔಟ್ ಆಫ್ ದ ಮನಿ ಇರುತ್ತೆ. ಸೊ ನಿಮ್ಗೆ ಏನಾರು ಡೌಟ್ ಇದ್ದರೆ ನಾನು ಒಂದು ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಔಟ್ ಆಫ್ ದ ಮನಿ ಯಾವುದು, ಅಟ್ ದ ಮನಿ ಯಾವುದು, ಇನ್ ದ ಮನಿ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋನ ವಾಚ್ ಮಾಡಿ ನೋಡಿದ್ರೆ ನಿಮಗೆ ATM ಯಾವುದು, OTM ಯಾವುದು, ITM ಯಾವುದು ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಡೀಪ್ ಔಟ್ ಆಫ್ ದ ಮನಿಯಲ್ಲಿ ಯಾವತ್ತೂ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ. ಇದು ಆಪ್ಷನ್ ಸೆಲ್ಲರ್ಸ್ಗೆ ಫಿಕ್ಸು, ಆಪ್ಷನ್ಸ್ ಬೈಯರ್ಸ್ಗಂತೂ ಡೆಫಿನೆಟ್ಲಿ ವರ್ಕ್ ಆಗೋಲ್ಲ. ಏನಾರ ವರ್ಕ್ ಆಗುತ್ತೆ ಅಂದರೆ 100 ದಿನದಲ್ಲಿ ಒಂದು 5ರಿಂದ 10 ದಿನ ಅಷ್ಟೇ ವರ್ಕ್ ಆಗ್ಬೋದು. ಇನ್ಯಾವತ್ತೂ ಡೀಪ್ ಔಟ್ ಆಫ್ ದ ವರ್ಕ್ ಆಗೋದೇ ಇಲ್ಲ. ಈಗ 38,000 ಪ್ರೀಮಿಯಮ್ ಓಡ್ತಾ ಇರ್ಬೇಕಾದ್ರೆ ನೀವು 39,000 ಪ್ರೀಮಿಯಮ್ದು ಕಾಲ್ನ ಬೈ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಆಬ್ವಿಯಸ್ಲಿ ಅದೊಂದು 15 or 60 ರುಪೀಸಲ್ಲಿ ರನ್ ಆಗ್ತಿರುತ್ತೆ. ಫ್ರೈಡೇ 50-60 ರನ್ ಆಗ್ತಿರುತ್ತೆ, ಮಂಡೇಗೆ 20ಗೆ ಬರುತ್ತೆ, ಟ್ಯೂಸ್ಡೇಗೆ 10ಗೆ ಬರುತ್ತೆ, ಮತ್ತು ಅಗೇನ್ ಥರ್ಸ್ಡೇ ಬರೋ ಅಷ್ಟರಲ್ಲಿ 0ನೇ ಆಗಿಬಿಟ್ಟಿರುತ್ತೆ. ಸೊ ಅಂಥ ಸ್ಟ್ರೈಕ್ ಪ್ರೈಸ್ಗಳನ್ನ ನೀವು ಟ್ರೇಡ್ ಮಾಡಿ ಏನೂ ಯೂಸ್ ಇಲ್ಲ. ಡೀಪ್ ಔಟ್ ಆಫ್ ದ ಮನಿನ ಬೈ ಮಾಡೋ ಥಿಂಕಿಂಗಿಂದ ಹೊರಗಡೆ ಬಂದ್ಬಿಡಿ. ಮತ್ತು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಲಾಸ್ಟ್ ಏನಂದರೆ ನೋ ಪ್ರಾಪರ್ ಸ್ಟ್ರಾಟಜಿ. ನಿಮ್ಮ ಹತ್ರ ಒಂದು ಪ್ರಾಪರ್ ಸ್ಟ್ರಾಟಜಿ ಇಲ್ಲ ಅಂದರೆ ನೀವು ಆಬ್ವಿಯಸ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಈಗ ಕೆಲವ್ರಿಗೆ, ಸೊ ನನ್ನ ಒಬ್ಬ ಫ್ರೆಂಡ್ಗೇನೆ ಏನಂದರೆ ಅವನಿಗೆ ಏನು ಲಾಜಿಕಲ್ ಎಂಟ್ರಿ ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ವಿತೌಟ್ ಸ್ಟ್ರಾಟಜಿ ನೀವು ಟ್ರೇಡ್ ಮಾಡ್ತಿದ್ದೀರಾ ಅಂದರೆ ಸೊ ಆಬ್ವಿಯಸ್ಲಿ ನೀವು ಆಪ್ಷನ್ಸ್ ಮಾಡಿ, ಫ್ಯೂಚರ್ಸ್ ಮಾಡಿ, ಸ್ಟಾಕ್ಸ್ ಮಾಡಿ ಸಕ್ಸೀಡ್ ಆಗೋಕ್ಕಾಗೋದಿಲ್ಲ. ಸೊ ಒಂದು 5,000, 10,000, 15,000 ಆ ಥರ ಹೋಗ್ತಾನೆ ಇರುತ್ತೆ. ಒಂದಿನ ಯಾವತ್ತೋ ಒಂದಿನ ಪ್ರಾಫಿಟ್ ಬರುತ್ತೆ, ಇನ್ಯಾವತ್ತೋ ಒಂದಿನ. ಈ ಥರ ಟ್ರೇಡಿಂಗ್ ನಾನು ಮಾಡಿದ್ದೀನಿ ವಿತೌಟ್ ಸ್ಟ್ರಾಟಜಿ, ಏನೂ ಗೊತ್ತಿಲ್ಲದೇ ಮಾರ್ಕೆಟಲ್ಲಿ ಬಂದು ಸುಮ್ಮನೆ ಬರೋದು. ಯಾವುದೋ ಒಂದು ಸ್ಟ್ರೈಕ್ ಪ್ರೈಸು ಒಂದು 10-15 ಪಾಯಿಂಟ್ಸ್ ಮೂಮೆಂಟಮ್ ಆಗ್ತಿದ್ರೆ ಅದ್ರ ಮೇಲೆ ಟ್ರೇಡ್ ಮಾಡಿಬಿಡೋದು. ಈಗ ಅಂದರೆ ಸಪೋಸ್ ಬ್ಯಾಂಕ್ ನಿಫ್ಟಿ ಫುಲ್ ರ್ಯಾಲಿ ಆಗಿಬಿಟ್ಟಿರುತ್ತೆ, 400 ಪಾಯಿಂಟ್ಸ್ಗೆ ಹೋಗ್ಬಿಟ್ಟಿರುತ್ತೆ 100ದು, ಆ ಟೈಮಲ್ಲಿ ಎಂಟ್ರಿ ಆಗೋದು.
ಸೊ ಲಾಜಿಕೇ ಇರಲ್ಲ, ಏನು ಲಾಜಿಕ್ ಇಲ್ದೇ ನೀವು ಟ್ರೇಡಿಂಗಿಗೆ ಎಂಟ್ರಿ ಆದ್ರಿ ಅಂದರೆ ಆಬ್ವಿಯಸ್ಲಿ ಅದು ನಿಮ್ಮದು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನೆಲ್ಲನೂ ಫುಲ್ ವೈಪೌಟ್ ಮಾಡಿಬಿಡುತ್ತೆ. ಸೊ ದಯವಿಟ್ಟು ನೀವು ಸ್ಟ್ರಾಟಜಿ ಇಲ್ಲದೇ ಮೀನ್ಸ್ ನೀವು ಒಂದು ಪೊಸಿಷನ್ಸ್ ತಗೋತಿದ್ರ ಅಂದರೆ ನೀವು 100 ಟೈಮ್ಸ್ ಯೋಚನೆ ಮಾಡಬೇಕು. ಪ್ಲ್ಯಾನ್ ಯುವರ್ ಟ್ರೇಡ್. ಸೊ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಿಬಿಟ್ಟೆ ನಿಮ್ಮ ಪ್ಲ್ಯಾನ್ ಪ್ರಕಾರನೇ ಮಾಡಬೇಕು. ವಿತೌಟ್ ಪ್ಲ್ಯಾನ್, ವಿತೌಟ್ ಲಾಜಿಕ್, ವಿತೌಟ್ ಸ್ಟ್ರಾಟಜಿ ನೀವೇನಾದ್ರು ಟ್ರೇಡ್ ಮಾಡಿದ್ರಿ ಅಂದರೆ ಸೊ ಆಪ್ಷನ್ಸ್ ಬೈಯಿಂಗ್ ಅಂತೂ ನಿಮ್ಮ ಕಡೆ ಅಲ್ವೇ ಅಲ್ಲ. ಆಪ್ಷನ್ಸ್ ಸೆಲ್ಲಿಂಗ್ ಮಾಡಿದ್ರೂ ಅಪ್ಪಿ ಹೇಗೋ ಪ್ರಾಫಿಟಲ್ಲಿ ಇರ್ಬೋದು. ಆಪ್ಷನ್ಸ್ ಬೈಯಿಂಗಲ್ಲಂತೂ ಮಾಡಿದ್ರೆ ಫುಲ್ ಹ್ಯೂಜ್ ಲಾಸಸ್ ಅಂತೂ ಫೇಸ್ ಮಾಡ್ತಿರ್ತಾರೆ. ಸೊ ಲಾಜಿಕ್ ಇಲ್ದೇ ಎನಿ ಟೈಮ್ ಇದಕ್ಕೆದಂಗೆ ನನ್ನ ಫ್ರೆಂಡ್ ಒಬ್ಬರು 2000 ಕ್ವಾಂಟಿಟಿ ತೊಗೊಂಡಿದ್ರು. ಏನಂದರೆ ಲಾಜಿಕ್ ಇಲ್ಲ, ಯಾಕೆ ತೊಗೊಂಡಿದ್ದೀನಿ ಅಂತಲೂ ಗೊತ್ತಿಲ್ಲ. ಸೊ ಮಂಡೇ ತೊಗೊಂಡಿದ್ದಾರೆ, ಥರ್ಸ್ಡೇ ಎಕ್ಸ್ಪೈರಿ, ಟ್ಯೂಸ್ಡೇ ಆಗಿದೆ. ಟ್ಯೂಸ್ಡೇ ಆಗಿದ್ಮೇಲೆ ನನಗೆ ಫೋನ್ ಮಾಡಿ ಕೇಳಿದ್ರು. ಬಟ್ ಟ್ಯೂಸ್ಡೇ ಅಷ್ಟರಲ್ಲಿ ಅವರು ಆಲ್ಮೋಸ್ಟ್ ತುಂಬ ಕ್ಯಾಪಿಟಲ್ ಲಾಸ್ ಮಾಡ್ಕೊಂಡಿದ್ರು. ಸೊ ಇನ್ನೇನು ವೆಡ್ನೆಸ್ಡೇಗೆ ನಾನು ಸೆಲ್ ಮಾಡಿ ಅಂದರೆ ಅವ್ರು ಸೆಲ್ ಮಾಡಲಿಲ್ಲ. ಥರ್ಸ್ಡೇಗೆ ಅವ್ರದ್ದು ಫುಲ್ಲು ಝೀರೋ ಆಯಿತು. ಸೊ ಅವ್ರೇನು ಮ್ಯಾಕ್ಸಿಮಮ್ ಈಗ ನಮ್ಮ ಹತ್ರ ಮ್ಯಾಕ್ಸಿಮಮ್ ದುಡ್ಡಿದೆ 5 lakhs ಇದೆ ಅಂದರೆ ನೀವು ಯಾಕೆ 5 lakhs ರಿಸ್ಕ್ ಇಡ್ತೀರಾ? ಸೊ ನೀವು 20 or 10,000 ರಿಸ್ಕ್ ಇಡಿ. ಸೊ ನೀವು 5 lakhs ರಿಸ್ಕ್ ಇಟ್ಟರೆ 5 lakhs ವ್ಯಾಲ್ಯೂ ಇರಲ್ವಾ? ಸೊ ಏನಾರು ಒಂದು ಡಿಸಿಷನ್ಸ್ ನೀವು ಏನಾರು ಅಟ್ಲೀಸ್ಟ್ ಒಂದು ಸೆಕೆಂಡ್ ಫೋನ್ ತೊಗೊಬೇಕು ಅಂದ್ರೇ ನೀವು 100 ಕಡೆ ವಿಚಾರಿಸ್ತೀರ. ಸೊ ಹಾಗೇನೆ ಒಂದು ಎಂಟ್ರಿ ತೊಗೋಬೇಕು ಅಂದರೆ 100 ಥರ ಥಿಂಕಿಂಗ್ ಮಾಡಿ, 100 ಥರ ಟೆಸ್ಟಿಂಗ್ ಮಾಡಿ. ಸೊ ನಿಮಗೆ ಯಾವುದು ಪ್ರಾಪರ್ ಸ್ಟ್ರಾಟಜಿ ನಿಮಗೆ ಸೂಟ್ ಆಗುತ್ತೆ ಅಂತ ಕನ್ಫರ್ಮಾಗಿ ಗೊತ್ತಾದ್ಮೇಲೆ ನೀವು ಆ ಟ್ರೇಡಿಗೆ ಕೂರಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಎನಿ ಸ್ಟ್ರಾಟಜಿ ವಿತೌಟ್ ಬ್ಯಾಕ್ ಟೆಸ್ಟ್, ಫ್ರಂಟ್ ಟೆಸ್ಟ್, ಲೈವ್ ಟೆಸ್ಟ್ ನೀವು ಯಾವುದೇ ಸ್ಟ್ರಾಟಜಿ ಕೂಡ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಮತ್ತು ವಿತೌಟ್ ಲಾಜಿಕ್ ಅಂತೂ ಕ್ವಾಂಟಿಟಿ ಸೈಜ್ ರೈಸ್ ಮಾಡಬೇಡಿ. ಸಿಕ್ದಂಗೆ ಪೊಸಿಷನ್ಸ್ ಹಾಕ್ಕೊಂಡು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಅಡ್ವೈಸು. ಸೊ ಸಪೋಸ್ ನಾನು ಒಂದು ಮನಿ ಮ್ಯಾನೇಜ್ಮೆಂಟ್ ಹೇಳ್ತೀನಿ. ನಿಮ್ಮ ಹತ್ರ 1 ಲಕ್ಷ ಇದೆ, ನೀವು ಬಿಗಿನರ್ ಆಗಿದ್ದರೆ 500 ರಿಸ್ಕ್ ಇಡಿ, ಒಂದೇ ಲಾಟ್ ಟ್ರೇಡ್ ಮಾಡಿ. ಸೊ ನೀವು ಈ ರೂಲ್ಸ್ನ ನೀವು ಫಾಲೋ ಮಾಡಿಬಿಟ್ರೆ ಆಬ್ವಿಯಸ್ಲಿ ನೀವು ಪ್ರೋ ಟ್ರೇಡರ್ ಆಗೋಕ್ಕೆ ತುಂಬ ಹತ್ರ ಆಯಿತು. ಸೊ ಇದೊಂದು ರೂಲ್ಸ್ ನಿಮ್ಮನ್ನು ಸಖತ್ ಸೇವ್ ಮಾಡುತ್ತೆ. ಯಾಕೆಂದರೆ ಎಂಥ ದಡ್ಡ ಕೂಡ 200 ಟೈಮ್ಸ್ ಲಾಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. 500 ರಿಸ್ಕ್ ಇಡಿ, 1000 ರಿಟರ್ನ್ ಇಟ್ಕೊಳ್ಳಿ. ಈಗ 1500. ಸೊ ಎಂಥ ಮುಟ್ಟಾಳ ಆದರೂ 200 ಟೈಮ್ಸು ಫೇಲ್ ಆಗಲ್ಲ. ಸೊ 500 ರಿಸ್ಕ್ ಇಟ್ಟರೆ ಈಗ ನಿಮ್ಮ ಹತ್ರ 10 lakhs ಇದೆ ಅಂದರೆ 5000 ರಿಸ್ಕ್ ಇದೆ. ಸೊ ಆಬ್ವಿಯಸ್ಲಿ ನಿಮಗೆ ರಿಟರ್ನ್ಸ್ ಕಡಿಮೆ ಬರ್ಬೋದು, ಬಟ್ ಕನ್ಫರ್ಮ್ ಆಗಿ ನಿಮ್ಮ ಪ್ರಾಫಿಟ್ ಬಿಡಿ, ನಿಮ್ಮ ಕ್ಯಾಪಿಟಲ್ ಅಂತೂ ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ಇದೊಂದು ರೂಲ್ನ ಫಾಲೋ ಮಾಡಿ ನೋಡಿ. ಆಗ ನಿಮಗೆ ಆಪ್ಷನ್ಸ್ ಬೈಯಿಂಗಲ್ಲಿ 99% ಯಾಕೆ ಫೇಲ್ ಆಗ್ತೀರಾ ಅನ್ನೋದು ಇವಾಗ ನಿಮ್ಗೆ ಗೊತ್ತಾಗಿದೆ. ಇದರಲ್ಲಿ ಯಾವ್ದಾರ ಪಾಯಿಂಟ್ಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಆಬ್ವಿಯಸ್ಲಿ ಇನ್ನೊಂದು ಸತಿ ಬೇಕಾದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ, ಆಪ್ಷನ್ಸ್ ಬೈಯಿಂಗಿಂತ ಸ್ಟಾಕ್ಸಲ್ಲೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ನೀವೇನು ಬಿಗಿನರ್ ಆಗಿದ್ದರೆ ಈ ಮನಿ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿಕೊಂಡು ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓವರ್ ಟ್ರೇಡಿಂಗ್, ಓವರ್ ಪೊಸಿಷನ್ಸ್ ಯಾವತ್ತೂ ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಬೇರೆ ವಿಡಿಯೋಗಳನ್ನ ನೋಡಿ. ಇವಾಗ OTM, ITM, ಆಪ್ಷನ್ಸ್ ಬೇಸಿಕ್ಸ್ ಅದೆಲ್ಲ. ಸೊ ನೀವು ಆಪ್ಷನ್ಸ್ ಬೇಸಿಕ್ ನೋಡಿದ್ಮೇಲೆ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ನೀವು ಆಪ್ಷನ್ಸ್ ಬೈಯರ್ ಆಗಬೇಕು ಅಂದರೆ ನೀವು ಇಷ್ಟನ್ನು ಫಾಲೋ ಮಾಡಬೇಕು. ಒಂದು ಪ್ರಾಪರ್ ಸ್ಟ್ರಾಟಜಿ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಪ್ರಾಪರ್ ಎಂಟ್ರಿ, ಪ್ರಾಪರ್ ಎಕ್ಸಿಟ್ ಮತ್ತು ಮೈಂಡ್ ಸೆಟ್. ಆಪ್ಷನ್ಸ್ ಬೈಯರ್ಗೆ ಬೇಕಾಗಿರೋ ಮೈಂಡ್ ಸೆಟ್ ಪ್ರತಿಯೊಂದೊಂದು ಇಟ್ಕೊಂಡ್ರೆ ಆಬ್ವಿಯಸ್ಲಿ ನೀವು ಆಪ್ಷನ್ಸ್ ಬೈಯರ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.